ನೋಡಿ, ಈ ಭಾಗದವರ ಪರಿಸ್ಥಿತಿಯನ್ನು ಒಮ್ಮೆ ಯೋಚನೆ ಮಾಡಿ ನೋಡಿ. ಅವ್ರಿಗೆ ಪಾಪ ದಾಟಬೇಕಿದ್ರೆ ಅವರಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗುವಂಥ ಅನಿವಾರ್ಯತೆ. ಈ ಹಿಂದಿನ ವರ್ಷ ಕೂಡ ಒಬ್ಬರು ತೀರೋದಾಗ ಹೊತ್ತುಕೊಂಡು, ಆ್ಯಂಬುಲೆನ್ಸ್ ಬರದೆ ಹೊತ್ತುಕೊಂಡು ಹೋಗುವಂಥ ಪರಿಸ್ಥಿತಿ. ಎಷ್ಟೋ ವರ್ಷಗಳಿಂದ ಈ ಭಾಗದಲ್ಲಿ ಜನಗಳು ಜೀವನ ಸಾಗಿಸಿಕೊಂಡು ಬರ್ತಾ ಇದ್ದಾರೆ. ಬೇಸಿಗೆ ಕಾಲದಲ್ಲಿ ಇಲ್ಲಿಂದ ವಾಹನ ಸಂಚಾರದ ವ್ಯವಸ್ಥೆ ಇದೆ. ಆದರೆ ನೋಡಿ, ಈಗ ಅವ್ರನ್ನ ಎತ್ತಿಕೊಂಡು ಹೋಗ್ಬೇಕಿನ್ನು. ಎಷ್ಟೋ ವರ್ಷದಿಂದ ಇರುವಂಥ ಇವರಿಗೂ ಒಂದು ಕನಸಿರ್ತದೆ ನೋಡಿ. ಈ ಪರಿಸ್ಥಿತಿಯನ್ನು ಒಮ್ಮೆ ಅರ್ಥ ಮಾಡಿಕೊಳ್ಳಿ. ಬತ್ತೊಲ್ಲೆ ಅಣ್ಣಾರೇನ ಅರೆ ಗೊರಿಯಾಗ ಹಿಂದಿನ ವರ್ಷ ಇವರ ತಂದೆಯನ್ನು ಇದೇ ರೀತಿಯಲ್ಲಿ ಅವರು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ರು. ಅವರಿಗೆ ನಡಿಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕೆಳಗೆ ಬಿದ್ದರೆ ಭಾಳ ಆಳವಾದಂಥ ಜಾಗ. ನೋಡಿ, ಇಲ್ಲಿಂದ ಅವರು ಮತ್ತೆ ಗಾಡಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಗಾಡಿ ಸರ್ಜನ್ ಆಯ್ತು, ಎಮರ್ಜೆನ್ಸಿದೆಲ್ಲ ಗಾಡಿ ಬರ್ಬೋದು. ಗಾಡಿ ದಿಂಚಾನೆ ಅಪ್ಪನಿಗೆ ತಂದು ಹೋಯ್ನಿ ಬಣ್ಣಾಗ ಆಂಬುಲೆನ್ಸ್ ಸ್ಟ್ರಕ್ಚರ್ ನೀರು ಕರೆತಂದು 10-15 ಜನ ಬಂದು 10-20 ಜನ ತುಂಬ ಒಂದೇ ಬರ್ತಾನೆ 1 ಕಿಲೋಮೀಟರ್. ಪರಿಸ್ಥಿತಿ ಮುಳುಂಜಿ ಕಂಜಿ ಕೈಕಂದ್ರೆ ಜೋಕ್ಲಿಗೆ ರಾತ್ರಿ ಹುಷಾರು ಜನ ಅಂಡ ಏರೆಗ್ಲ ಕಾಯ ತಗಲಾತಿ ಇಲ್ಲೇ ರೇಗ್ಲಾತಿ ಅರೇನು ಕುಲ್ಲಪ್ಪನ ವ್ಯವಸ್ಥೆ. ಹೌದು, ಹೇಳು. ಆದಷ್ಟು ಬೇಗ ನಮಗೆ ಸೇತುವೆ ಮಾಡಿಕೊಡ್ಬೇಕು. ನಮಗೆ ಶಾಲೆಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ನಮಗೆ ಆದಷ್ಟು ಬೇಗ ಸೇತುವೆಯನ್ನು ಮಾಡಿಕೊಡ್ಬೇಕು. ನಮಗೆ ಕೊಲೆಯಲ್ಲಿ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ಶಾಲೆಗೆ.